ಕ್ರಿಸ್ತೇಸುವಿನಲ್ಲಿ ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಒತ್ತಾರೆಯ ವಂದನೆ. ಈ ಬೆಳಗಿನ ಜಾವಕ್ಕಾಗಿ ಆರಿಸಿಕೊಂಡಿರುವಂತಹ ದೇವರ ವಾಕ್ಯದ ಭಾಗವು ಅದು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 18ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಈ ಕಲ್ಲಿನ ಮೇಲೆ ಬೀಳುವ ಪ್ರತಿಯೊಬ್ಬನು ತುಂಡು ತುಂಡಾಗುವನು. ಇದು ಯಾರ ಮೇಲೆ ಬೀಳುವುದೋ ಅವನನ್ನ ಪುಡಿ ಪುಡಿ ಮಾಡುವುದು ಅಂದನು. ಈ ಕಲ್ಲಿನ ಮೇಲೆ ಬೀಳುವ ಪ್ರತಿಯೊಬ್ಬನು ತುಂಡು ತುಂಡಾಗುವನು. ಇದು ಯಾರ ಮೇಲೆ ಬೀಳುವುದೋ ಅವನನ್ನ ಪುಡಿ ಪುಡಿ ಮಾಡುವುದು ಅಂದನು ಎಂಬುವಂಥದ್ದು. Whoever falls on that stone will be broken, but on whomever it falls, it will grind him to powder. ಈ ವಾಕ್ಯವು ವಿಮೋಚನ ಕಂಡ 20ನೇ ಅಧ್ಯಾಯ 18ಕ್ಕೆ ನಮ್ಮನ್ನ ಕರೆದೊಯ್ಯುತ್ತದೆ. ಸೀನಾಯಿ ಬೆಟ್ಟದಲ್ಲಿ ಹುರಿಯುತ್ತಿರುವ ಬೆಂಕಿ, ಮಿಂಚು, ಗುಡುಗಿನ ದೇವರ ಉಪಸ್ಥಿತಿಯನ್ನ ವಿವರಿಸುತ್ತದೆ. ಯೇಸು ಹೇಳಿದ ಕಲ್ಲು ದೇವರ ಪರಿಶುದ್ಧತ್ವ ಹಾಗೂ ಭಯಂಕರತೆಯಾಗಿದೆ. ದೇವರ ಅದ್ಭುತದ ಶಕ್ತಿಯ ಪ್ರತೀಕವಾಗಿದೆ. ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು. ಇದು ಯೇಸುವಿನ ಒಂದು ಕಟುವಾದ ಎಚ್ಚರಿಕೆಯ ಮಾತಾಗಿದೆ. ಕ್ರಿಸ್ತನ ಮೇಲೆ ತಿರುಗಿ ಬಿದ್ದರೆ ಅಥವಾ ಆತನನ್ನು ತಿರಸ್ಕಾರ ಮಾಡಿದರೆ ಸ್ವಯಂ ವಿನಾಶನವನ್ನ ತರುತ್ತದೆ. ಮುಂದುವರಿಸಿ, ಈ ಕಲ್ಲು ಯಾರ ಮೇಲೆ ಬೀಳುವುದೋ ಅವನನ್ನ ಪುಡಿ ಪುಡಿ ಮಾಡುವುದು. ಅಂದರೆ ದೇವರ ತೀರ್ಪು ಸಂಪೂರ್ಣ ಪುಡಿ ಪುಡಿ ಮಾಡುತ್ತದೆ. ದೇವರ ವಿರುದ್ಧ ತಿರುಗಿ ಬೀಳುವುದಾದರೆ ನಮ್ಮ ಜೀವನ ನಾಶನ ಬರುತ್ತದೆ ಎಂಬಂತೆ ಎಚ್ಚರಿಕೆಯನ್ನ ಈ ವಾಕ್ಯ ನಮಗೆ ತಿಳಿಸುತ್ತದೆ. ದೇವರ ನ್ಯಾಯ ತೀರ್ಪಿನಲ್ಲಿ ಕೀರ್ತನೆಗಾರ 1:4 ಹೇಳಿದಂತೆ, ದುಷ್ಟರೋ ಹಾಗಲ್ಲ, ಗಾಳಿ ಬಡಿಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಇದು ದೇವರ ಮಗನಾದ ಯೇಸುವನ್ನ ತಿರಸ್ಕರಿಸಿದರೆ ದೈವಿಕ ಪ್ರತಿಕಾರವನ್ನ ದೇವರು ತೀರಿಸುತ್ತಾನೆ. ಕಲ್ಲಿನ ಮೇಲೆ ಕಲ್ಲು ಬೀಳುವುದು ಕ್ರಿಸ್ತನ ಮೇಲಿನ ಅಪನಂಬಿಕೆಯನ್ನು ಸೂಚಿಸುತ್ತದೆ. ಪ್ರೀತಿಯ ದೇವ ಜನರೇ, ಕ್ರಿಸ್ತನಿಗೆ ತಿರುಗಿ ಬಿದ್ದರೆ ನಾವು ಕೂಡ ಪುಡಿ ಪುಡಿಯಾಗುತ್ತೇವೆ, ಅಂದರೆ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತೇವೆ. ಅಸ್ಮಿತೆ ಇಲ್ಲದಂತೆ ಹೋಗುತ್ತದೆ. ಹಾಗಾಗಿ ಕ್ರಿಸ್ತನನ್ನು ನಂಬೋಣ, ವಿಶ್ವಾಸದಲ್ಲಿ ಜೀವಿಸೋಣ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನು ದಯಮಯನೂ ಆಗಿರುವಂತ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಪರಮೋನ್ನತ ಪರಿಶುದ್ಧ ನಾಮಕ್ಕೆ ನಿನ್ನ ಮಕ್ಕಳಾದ ನಾವು, ನಮ್ಮ ರಕ್ಷಕನು ವಿಮೋಚಕನು ಆಗಿರುವ ಯೇಸು ಸ್ವಾಮಿ ಹೆಸರಿನ ಮೂಲಕವಾಗಿ ಈ ಉದಯ ಕಾಲದಲ್ಲಿ ಅಡ್ಡಬಿದ್ದು ಸ್ತೋತ್ರ ಮಾಡುತ್ತೇವೆ. ನಮ್ಮ ಬಾಳಿಗೆ ಮತ್ತೊಂದು ಹೊಸ ದಿನವನ್ನ ಕೂಡಿಸಿದ್ದಿ. ಈ ದಿನದಲ್ಲಿ ನಾವು ಬದುಕುವಂತೆ, ಜೀವಿಸುವಂತೆ ನಿನ್ನ ಸಹಾಯವನ್ನು, ಕರುಣೆಯನ್ನು ಅನುಗ್ರಹಿಸುವುದಕ್ಕಾಗಿ ನಾವು ವಂದಿಸುತ್ತೇವೆ ಸ್ವಾಮಿ. ದೇವಾ, ನಿನ್ನೆ ಇದ್ದಂತೆ ಇವತ್ತು ನಮ್ಮ ಜೊತೆಗೆ ಬಾ ಸ್ವಾಮಿ. ನಮ್ಮ ಜವಾಬ್ದಾರಿಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನಿನ್ನನ್ನು ನಾವು ಆತುಕೊಂಡು ಬದುಕುತ್ತೇವೆ ಸ್ವಾಮಿ. ನಿನಗೆ ವಿರುದ್ಧವಾಗಿ ನಾವು ತಿರುಗಿ ಬೀಳದಂತೆ ನಿನ್ನ ಮೇಲೆ ವಿಶ್ವಾಸವಿಟ್ಟು ಬದುಕಲು ಸಹಾಯ ಮಾಡು ದೇವರೇ. ವಿಶೇಷವಾಗಿ ನಮ್ಮ ಉದ್ಯೋಗದ ಬದುಕಿಗಾಗಿ, ಕೆಲಸ ಕಾರ್ಯಕ್ಕಾಗಿ, ನಮ್ಮ ಕುಟುಂಬ ಜೀವನಕ್ಕಾಗಿ, ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಇದನ್ನೆಲ್ಲ ಹೋಗೋಣ ಬರೋಣಗಳಲ್ಲಿ ದೇವ ನೀನು ಹಿಂಬಲವೂ ಮುಂಬಲವೂ ಆಗಿದ್ದುಕೊಂಡು ಕೈ ಹಿಡಿದು ನಡೆಸು. ನಮ್ಮನ್ನೇ ನಿನಗೆ ಸಮರ್ಪಿಸುತ್ತೇವೆ ಸ್ವಾಮಿ. ದಿನವೆಲ್ಲ ನಮ್ಮ ಹೆಜ್ಜೆಯೊಂದಿಗೆ ನೀನು ಹೆಜ್ಜೆಯನ್ನು ಹಾಕು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ
ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ದೇವರೇ. ಆಮೆನ್.